ಆತ್ಮೀಯ ಭಗವದ್ಭಕ್ತರೇ, ಇತಿಹಾಸದ ಕ್ಷಣಗಳನ್ನು ಸ್ಮರಣೆಗೆ ಕರೆಸುವ ನೂರಾರು ದೇವಾಲಯಗಳ ತವರೂರು ಉಡುಪಿ ಕ್ಷೇತ್ರ. ಇಂದು ನಮ್ಮ ನಡೆ ರುದ್ರದೇವರ ಪವಿತ್ರ ತಾಣ ಪುರಾಣ ಪ್ರಸಿದ್ಧ ಮಡಿಮಲ್ಲಿಕಾರ್ಜುನ ದೇವಾಲಯದತ್ತ. ಉಡುಪಿಯಿಂದ 6 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಕಲ್ಯಾಣಪುರ ಸಂತೆಕಟ್ಟೆಗೆ ಹೋಗಿ ಅಲ್ಲಿಂದ ಹೆದ್ದಾರಿಯ ಮಗ್ಗುಲಲ್ಲೇ ಇರುವ ಒಳರಸ್ತೆಯಲ್ಲಿ 100 ಮೀಟರ್ ಸಾಗಿದಾಗ ಮಡಿಮಲ್ಲಿಕಾರ್ಜುನ ದೇವಾಲಯ ಕಾಣಸಿಗುತ್ತದೆ. ಈ ಕ್ಷೇತ್ರವನ್ನು ನಯಂಪಳ್ಳಿ ಎಂದು ಕರೆಯುತ್ತಾರೆ. ಹಸಿರು ಸಿರಿಯ ನಡುವೆ ಪ್ರಶಾಂತ ವಲಯದಲ್ಲಿರುವ ದೇವಾಲಯವು ಸಾವಿರಾರು ವರ್ಷಗಳ ಪ್ರಾಚೀನ ಇತಿಹಾಸ ಹೊಂದಿದೆ. ಶಿವ ಪಾರ್ವತಿಯರು ಜೊತೆಯಾಗಿ ನೆಲೆಸಿರುವ ಸನ್ನಿಧಾನ ಇದಾಗಿದೆ. ಹೀಗಾಗಿ ಮಲ್ಲಿಕಾರ್ಜುನ ದೇವಾಲಯ ಎಂಬ ಹೆಸರು ಬಂತು. ಈ ದೇವಾಲಯದ ಮುಂಭಾಗದಲ್ಲೇ ಇರುವ ಸ್ವರ್ಣ ನದಿಯಲ್ಲಿ ಶಿವಲಿಂಗವು ನೀರಿನ ಮಡುವಲ್ಲಿ ದೊರಕಿದ ಕಾರಣ ಈ ದೇವಾಲಯವು ಮಡಿ ಮಲ್ಲಿಕಾರ್ಜುನ ಎಂದು ಪ್ರಸಿದ್ಧಿ ಪಡೆಯಿತು. ಗರ್ಭಗೃಹದಲ್ಲಿ ಶಿವಲಿಂಗ ರೂಪದಲ್ಲಿ ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸುತ್ತಿರುವ ಕ್ಷಿಪ್ರ ಪ್ರಸಾದಕ ರುದ್ರದೇವರು ಪಾರ್ವತಿ ಸಹಿತನಾಗಿ ನೆಲೆಸಿದ್ದಾರೆ. ಶಿವಲಿಂಗದ ಸಮ್ಮುಖದ ತೀರ್ಥ ಮಂಟಪದಲ್ಲಿ ಪುಟ್ಟ ನಂದಿ, ಸುತ್ತು ಪೌಳಿಯಲ್ಲಿ ಬಲಮೂರಿ ಗಣಪತಿ, ಇನ್ನೊಂದು ಮಗ್ಗುಲಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ನಿತ್ಯ ಪೂಜೆಗೊಳ್ಳುತ್ತಿದ್ದಾರೆ. ಈ ಕ್ಷೇತ್ರದ ದರ್ಶನದಿಂದ ಭಕ್ತರ ಮದುವೆಗೆ ಸಂಬಂಧಿಸಿದ ಎಲ್ಲ ವಿಘ್ನಗಳನ್ನು, ಸಮಸ್ಯೆಗಳನ್ನು ಶಿವಪಾರ್ವತಿಯರು ದೂರ ಸರಿಸಿ ಅತಿ ಶೀಘ್ರದಲ್ಲಿ ಕಲ್ಯಾಣ ಮಹೋತ್ಸವ ನೆರವೇರಿಸಿ ಹರಸುವರು ಎಂಬ ನಂಬಿಕೆ ನೂರಾರು ವರ್ಷಗಳಿಂದ ಈ ಸನ್ನಿಧಾನದಲ್ಲಿ ನಡೆದುಕೊಂಡು ಬಂದಿದೆ. ಆಚಾರ್ಯ ಮಧ್ವರಿಗೂ ಈ ದೇವಾಲಯಕ್ಕೂ ವಿಶೇಷ ನಂಟು ಇದೆ. ಅದೇನೆಂದರೆ 8 ಶತಮಾನಗಳ ಪೂರ್ವದಲ್ಲಿ ವಾಸುದೇವ ಎಂದು ನಾಮಾಂಕಿತರಾಗಿದ್ದ ಶ್ರೀ ಮಧ್ವಾಚಾರ್ಯರು ಬಾಲ್ಯದಲ್ಲಿ ಒಂದು ಬಾರಿ ತಮ್ಮ ತಂದೆ ತಾಯಿಯವರ ಜೊತೆಗೂಡಿ ಸಮಾರಂಭಕ್ಕಾಗಿ ಬಂದಿದ್ದರು. ಅಂದಿನ ಸಮಾರಂಭದಲ್ಲಿ ಪ್ರವಚನಕಾರರೊಬ್ಬರು ಆಗಮಿಸಿದ ಅತಿಥಿ ಅಭ್ಯಾಗತರನ್ನು ಉದ್ದೇಶಿಸಿ ಧಾರ್ಮಿಕ ಉಪನ್ಯಾಸ ನೀಡುತ್ತಿದ್ದರು. ಬಾಲಕ ವಾಸುದೇವರು ಉಪನ್ಯಾಸಕರ ಸಮ್ಮುಖದಲ್ಲಿ ಕುಳಿತು ಬಹಳ ಆಸಕ್ತಿಯಿಂದ ಪ್ರವಚನವನ್ನು ಆಲಿಸುತ್ತಿದ್ದರು. ಉಪನ್ಯಾಸಕರ ವಿಶ್ಲೇಷಣೆ, ನಿರೂಪಣೆ ಬಾಲಕ ವಾಸುದೇವರಿಗೆ ರುಚಿಸಲಿಲ್ಲ. ಪುಟ್ಟ ಬಾಲಕನಾದರೇನು, ವಾಯುದೇವರ ಅವತಾರವಲ್ಲವೇ? ಆ ಕೂಡಲೇ ಉಪನ್ಯಾಸಕರ ತಪ್ಪು ವಿಶ್ಲೇಷಣೆಯ ವಿರುದ್ಧ ಧ್ವನಿ ಎತ್ತಿ ಉಪನ್ಯಾಸಕರು ವಿಷಯ ನಿರೂಪಣೆಯಲ್ಲಿ ನಡೆಸಿರುವ ದೋಷವನ್ನು ತುಂಬಿದ ಸಭಾಂಗಣದಲ್ಲಿ ಬಾಲಕ ವಾಸುದೇವರು ತಿಳಿಸಿದಾಗ ಸೇರಿದ್ದ ಜನಜಂಗುಳಿ ಪುಟ್ಟ ವಾಸುದೇವರ ಪಾಂಡಿತ್ಯಕ್ಕೆ ಮೂಕ ವಿಸ್ಮಿತರಾದರು. ಪ್ರವಚನಕಾರರು ಪುಟ್ಟ ಬಾಲಕನ ಪಾಂಡಿತ್ಯವನ್ನು ಮೊದಲಿಗೆ ಒಪ್ಪಲಿಲ್ಲ. ಆದರೆ ಸೇರಿದ್ದ ನೂರಾರು ಮಂದಿ ಬಾಲಕ ವಾಸುದೇವರ ವಿಶ್ಲೇಷಣೆಯೇ ಸರಿ ಎಂದು ಒಕ್ಕೊರಲಿನಿಂದ ಉದ್ಘೋಷಿಸಿದಾಗ ಪ್ರವಚನಕಾರರು ಸೋಲನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಹೀಗೆ ಬಾಲಕ ವಾಸುದೇವರ ಆಚಾರ್ಯ ಮಧ್ವರ ಅಸದೃಶ ಮಹಿಮೆಗೆ ಸಾಕ್ಷಿಯಾಗಿರುವ ಈ ಅಪೂರ್ವ ಕ್ಷೇತ್ರವನ್ನು ಪ್ರತಿಯೊಬ್ಬರೂ ನೋಡಲೇಬೇಕು. ಬನ್ನಿ, ಈ ಕ್ಷೇತ್ರ ಸಂದರ್ಶಿಸೋಣ. ಶ್ರೀದೇವರ ಆಚಾರ್ಯ ಮಧ್ವರ ವಿಶೇಷ ಕೃಪೆಗೆ ಪಾತ್ರರಾಗೋಣ. ಮುಂದಿನ ವಾರ ಇನ್ನೊಂದು ಪುಣ್ಯಕ್ಷೇತ್ರದ ಮಹಿಮೆ ಹಾಗೂ ದೃಶ್ಯಾವಳಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಪ್ರೀತೋಸ್ತು ಕೃಷ್ಣ ಪ್ರಭು.